ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೂ ಫಾಲೋ ಮಾಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ವಾರದ ವಾರ ಭವಿಷ್ಯ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಬಹಳ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಬಹಳ ಕೆಲಸ ಕಾರ್ಯಗಳಲ್ಲಿ ಬಹಳ ನೆಮ್ಮದಿಯನ್ನ ನೀವು ಪಡ್ಕೊಳ್ತೀರಿ. ಪ್ರಮುಖ ವ್ಯಕ್ತಿಗಳ ಜೊತೆಗೆ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಸಹ ಮಾಡ್ತಕ್ಕಂಥದ್ದು. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿರತಕ್ಕಂತಹ ಸಾಧಕ ಅನಿಸುವಂತಹ ಘಟನೆಗಳು ನಡೆಯುತ್ತೆ. ವಿದ್ಯಾಪ್ರಾಪ್ತಿ ಚೆನ್ನಾಗಾಗುತ್ತೆ. ಭೂ ಖರೀದಿ ಅಥವಾ ಮಾರಾಟದಲ್ಲಿ ಹೆಚ್ಚಿನ ಲಾಭಗಳನ್ನ, ಕ್ರಯ ವಿಕ್ರಯದಲ್ಲಿ ಹೆಚ್ಚಿನ ಲಾಭಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆ ಆಗುವಂತಹ ವಾರವಾಗಿರುತ್ತೆ ಮೇಷ ರಾಶಿಯವರಿಗೆ. ಜೊತೆಗೆ ನಿಮಗೆ ಗುರುಬಲ ಅನ್ನೋದು ಇಲ್ಲ. ಸೊ ಹಾಗಾಗಿ ಗುರು ಶಾಂತಿಯನ್ನ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಒಂದು 31ನೇ ತಾರೀಕು 5ನೇ ತಿಂಗಳು 2026 ನಡೀತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ಗುರು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಗುರು ಕವಚವನ್ನ ಧರಿಸ್ಕೊಳ್ಳೋದು ಮರಿಬೇಡಿ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ದಿಢೀರಲ್ಲಿ ಮಂದಗತಿನಲ್ಲಿ ಸಾಗುತ್ತವೆ. ಹಠಾತ್ ಪ್ರಯಾಣದ ಮುನ್ಸೂಚನೆಗಳು ಸಿಗ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಏರಿಳಿತಗಳು ಹೆಚ್ಚಿಗೆ ಇದ್ದಾವೆ. ಆಕಸ್ಮಿಕವಾಗಿರ್ತಕ್ಕಂತಹ ಧನವ್ಯಯದ ಪ್ರಭಾವ ನಿಮ್ಮನ್ನ ಮಾನಸಿಕವಾಗಿ ಒಂದು ಚಿಂತೆಗೆ ಈಡು ಮಾಡುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತಕ್ಕಂಥ ವಾರ. ವೃತ್ತಿ ಮತ್ತು ಉದ್ಯೋಗಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಅಂದುಕೊಂಡಷ್ಟರ ಮಟ್ಟಕ್ಕೆ ನಿಮಗೆ ಏಳಿಗೆ ಅನ್ನೋದು ಈ ವಾರದಲ್ಲಿ ಕಡಿಮೆ. ಜೊತೆಗೆ ಗುರುಬಲ ಇರ್ತಕ್ಕಂತಹ ಕೊನೆಯ ವಾರವೂ ಸಹ ಹೌದು. ಇನ್ನೇನು ಜೂನ್ 2ನೇ ತಾರೀಕಿನಿಂದ ನೀವು ಗುರುಬಲವನ್ನ ಬೇರೆ ಕಳ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಗುರುವಿನ ಶಾಂತಿ ಮಾಡ್ಕೊಳ್ಳೋದು ಮರಿಬೇಡಿ. ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳೋದು ಮರಿಬೇಡಿ. ಇದೇ ತಿಂಗಳ 31ನೇ ತಾರೀಕು 5ನೇ ತಿಂಗಳು 2026 ಭಾನುವಾರದ ಪೌರ್ಣಮಿ ದಿವಸ ಗುರುಶಾಂತಿಗೆ ಬಂದು ಪಾಲ್ಗೊಳ್ಳಿ. ಶುಭವಾಗ್ಲಿ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕವಾಗಿದ್ದಂತಹ ಅನೇಕ ಸಮಸ್ಯೆಗಳು ನಿಮಗೆ ದೂರವಾಗ್ತಕ್ಕಂಥದ್ದು. ಮಾನಸಿಕವಾಗಿ ಬಹಳ ಸಂತೋಷವನ್ನ ಪಡ್ತೀರಾ. ಜೊತೆಗೆ ಕುಟುಂಬದ ಜವಾಬ್ದಾರಿಗಳು ನಿಮಗೆ ಹೆಚ್ಚಿಗೆ ಆಗತ್ತೆ. ಅದರಿಂದ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಅನುಭವಿಸ್ಬೇಕಾಗಬಹುದು. ಆದ್ರೆ ಜವಾಬ್ದಾರಿಯನ್ನ ಹೊತ್ಕೊಂಡಂಥವ್ರಿಗೂ ಎಲ್ಲೋ ಒಂದ್ ಕಡೆ ಆಗತ್ತೆ, ಸ್ವಲ್ಪ ಕಿರಿಕಿರಿ ಆಗತ್ತೆ. ಸ್ವಲ್ಪ ಸಹಿಸ್ಕೊಳ್ಳೋದು ತುಂಬಾನೇ ಉತ್ತಮ. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಜವಾಬ್ದಾರಿಗಳು ಸಿಕ್ಕಲ್ಲ. ಯಾರಿಗೆ ಆ ಭಾರವನ್ನ ಹೊರೋದಕ್ ಸಾಧ್ಯವಾಗುತ್ತೆ ಅಂಥವರಿಗೆ ಮಾತ್ರವೇ ಆ ಭಾರ ಸಿಗತಕ್ಕಂಥದ್ದು.
ಒಂದಷ್ಟು ನಿರುದ್ಯೋಗಿಗಳಿಗೆ ನಿರುತ್ಸಾಹದಾಯಕವಾಗಿರ್ತಕ್ಕಂಥ ವಾತಾವರಣ. ಅಯ್ಯೋ, ನಮಗೆ ಕೆಲಸವೇ ಸಿಗ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಆದ್ರೆ ವಾರಾಂತ್ಯದಲ್ಲಿ ದಿಢೀರಂತ ನಿಮ್ಗೆ ಇಚ್ಛಿತ ಕೆಲಸವೇ ನಿಮ್ಮ ಕೈ ಸಿಗ್ತಕ್ಕಂಥದ್ದು. ಅನೇಕ ಕೆಲ ಗೊಂದಲಮಯವಾದಂತಹ ವಾತಾವರಣಗಳೆಲ್ಲ ದೂರವಾಗ್ತಕ್ಕಂಥದ್ದು ಆಗತ್ತೆ. ದೈವಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಜೊತೆಗೆ ನಿಮ್ಗೆ ಗುರುಬಲ ಅನ್ನೋದು ಮುಂದಿನ ತಿಂಗಳು 2ನೇ ತಾರೀಕಿನಿಂದ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗುರುಬಲ ಬರ್ತಾ ಇದೆ. ನಿಮ್ ಜನ್ಮಜಾತಕವನ್ನು ಒಮ್ಮೆ ನೋಡಿಕೊಳ್ಳಿ. ನಿಮ್ ಜನ್ಮಜಾತಕದಲ್ಲಿ ಏನಾದ್ರೂ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಅಥವಾ ಗುರು ನೀಚನಾಗಿ ದುರ್ಬಲನಾಗಿದ್ದಾರೆ, ಗುರು ಶಾಂತಿಯನ್ನ ಮಾಡ್ಕೊಳ್ಳಿ. ಅದರಿಂದ ಬಹಳ ಅನುಕೂಲತೆ ಉಂಟಾಗುತ್ತೆ. ಗುರು ನಿಮ್ ಜಾತಕದಲ್ಲಿ ಸುಸ್ಥಿತಿನಲ್ಲಿದ್ರೆ ಶಾಂತಿಯ ಅವಶ್ಯಕತೆ ಏನು ಇಲ್ಲ. ಸೊ ಹಾಗಾಗಿ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ, ಬೇಕಾದ್ರೆ ಶಾಂತಿ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಂಧು ಮಿತ್ರರ ಭೇಟಿ ಬಹಳ ಸಂತೋಷ ತಂದು ಕೊಡುತ್ತೆ. ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಅಡೆತಡೆಗಳನ್ನ ಎದುರಿಸಿ ನಿಮಗೆ ಬಹಳ ಬೇಜಾರಾಗೋಗ್ಬಿಟ್ಟಿರುತ್ತೆ, ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಹಣ ಲಾಭ, ಅದೇ ರೀತಿಯ ದ್ರವ್ಯ ಲಾಭಗಳು ಉಂಟಾಗುತ್ತೆ. ನೂತನ ವ್ಯಕ್ತಿಯ ಪರಿಚಯಗಳು ಉಂಟಾಗ್ತಕ್ಕಂತಹದ್ದು. ಕುಟುಂಬದ ಸದಸ್ಯರ ಬೆಂಬಲದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನ ಪಡ್ಕೊಳ್ತೀರಿ. ಉದ್ಯೋಗದಲ್ಲೂ ಸಹ ಬಹಳ ಲಾಭಗಳು. ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಬರುವಂತಹ ಹಣದ ಒಳಹರಿವು ನಿಮಗೆ ಬಹಳ ಸಂತೋಷವನ್ನ ತಂದುಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಬಹಳ ಚೆನ್ನಾಗಿದೆ. ನಿಮ್ಮ ಜನ್ಮರಾಶಿಗೆ ಗುರು ಉಚ್ಚಂಗತನಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದಾನೆ. ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ, ಬಟ್ ಆದ್ರೆ ಉಚ್ಚಂಗತನಾಗಿರೋದ್ರಿಂದ ಅಂತಹ ತಾಪತ್ರಗಳನ್ನೇನು ಕೊಡೋದಿಲ್ಲ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಗುರು ಬಲಹೀನನಾಗಿದ್ರೆ ಅಥವಾ 3, 6, 8, 12ನೇ ಮನೆಯಲ್ಲಿ ಸ್ಥಿತನಾಗಿ ಒಂದು ಶಕ್ತಿಹೀನನಾಗಿದ್ರೆ ಗುರು ಶಾಂತಿಯನ್ನ ಮಾಡಿಸ್ಕೊಂಡು ಗುರುಕವಚವನ್ನ ಧರಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇದು 31ನೇ ತಾರೀಕು ನಡೆಯುತ್ತೆ. ಬಂದು ಪಾಲ್ಗೊಳ್ಳೋದು ಮರಿಬೇಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಾರದಲ್ಲಿ ಬಂಧು ಮಿತ್ರರಿಂದ ಬಹಳ ಬೆಂಬಲಗಳು ಸಿಗತಕ್ಕಂತಹದ್ದು. ವೃತ್ತಿಪರ ವ್ಯಾಪಾರಗಳಲ್ಲಿ ಬಹಳ ಅನುಕೂಲತೆಯಾಗಿರತಕ್ಕಂತಹ ವಾತಾವರಣ. ನಿಮ್ಮ ಮನೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಸಾಗುತ್ತವೆ. ಅನುಕೂಲವಾಗುವಂತಹ ಪರಿಸ್ಥಿತಿಗಳು ನಿಮಗೆ ಬಹಳ ನೆಮ್ಮದಿಯನ್ನು ತಂದುಕೊಡುತ್ತೆ. ಸಿಂಹರಾಶಿಯವರಿಗೆ ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕು ಅನ್ನೋದು ಸಹ ಇದೆ. ಅದೇ ರೀತಿಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ಒಂದಷ್ಟು ನೆಮ್ಮದಿ ಅನ್ನೋದನ್ನ ಈ ವಾರ ಸಿಂಹರಾಶಿಯವರು ಕಂಡುಕೋತೀರಾ, ಏನ್ ಯೋಚನೆ ಮಾಡಬೇಡಿ. ಆದ್ರೆ 2ನೇ ತಾರೀಕಿನಿಂದ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಗುರು ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದಲ್ಲಿ ಬಂದು ಗುರು ಶಾಂತಿಯನ್ನ ಮಾಡಿಸಿ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೀರ್ಘಾವಧಿ ಸಾಲಗಳೆಲ್ಲ ದೂರವಾಗತಕ್ಕಂತಹದ್ದು. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ. ಕುಟುಂಬದ ಪ್ರಮುಖರ ಒಂದು ಆರೋಗ್ಯ ಸುಧಾರಣೆ ನಿಮಗೆ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಉತ್ತಮವಾಗಿ ಸಾಗತಕ್ಕಂತಹದ್ದು. ವ್ಯಾಪಾರದಲ್ಲಿ ಹೂಡಿಕೆಗಳನ್ನ ಮಾಡಿಕೊಳ್ಳೋದಕ್ಕೂ ಸಹ ಈ ಒಂದು ವಾರ ಬಹಳ ಶುಭವಾಗಿರ್ತಕ್ಕಂತಹ ವಾರ ಅಂತಾನೆ ಹೇಳಬಹುದು ಕನ್ಯಾ ರಾಶಿಯವರಿಗೆ. ಜೊತೆಗೆ ಇನ್ನೇನು ಗುರುಬಲ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಲಾಭಸ್ಥಾನದ ಗುರುವಿನ ಅನುಗ್ರಹ ಉಂಟಾಗ್ತಾ ಇದೆ, ಉಚ್ಚ ಅನುಗ್ರಹ ಉಂಟಾಗ್ತಾ ಇದೆ. ಆದ್ರೆ ನಿಮ್ ಜನ್ಮಜಾತಕದಲ್ಲಿ ಏನಾದ್ರೂ ಗುರು ಬಲಹೀನನಾಗಿದ್ರೆ ಗುರು ಶಾಂತಿ ಮಾಡಿಸ್ಕೊಳ್ಳಿ. 3, 6, 8, 12ನೇ ಮನೆಯಲ್ಲಿ ಅಥವಾ ನೀಚನಾಗಿ ಬಲಹೀನನಾಗಿ ಕೂತಿದ್ರೆ ಮಾತ್ರ ಶಾಂತಿಯನ್ನು ಮಾಡಿಸ್ಕೊಳ್ಳಿ. 31ನೇ ತಾರೀಕು ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸಾಲಗಾರರ ಸಮಸ್ಯೆಗಳು ಒಂದು ಸ್ವಲ್ಪ ಮಟ್ಟಕ್ಕೆ ಹೆಚ್ಚಿಗೆ ಉಂಟಾಗಬಹುದು. ಮಾನಸಿಕವಾಗಿ ಹಲವಾರು ಕಿರಿಕಿರಿಗಳು ನಿಮಗೆ ಒಂದು ದಾಳಿಯನ್ನ ಮಾಡುತ್ತವೆ. ಜೊತೆಗೆ ಕುಟುಂಬ ಸದಸ್ಯರ ಅನಾರೋಗ್ಯ ವಿಚಾರಗಳು ಸಹ ನಿಮಗೆ ಬಹಳ ಮಾನಸಿಕವಾಗಿ ಬಹಳ ಗೊಂದಲ ಗೋಚಲಗಳನ್ನ ಕ್ರಿಯೇಟ್ ಮಾಡ್ತಕ್ಕಂತಹದ್ದು. ಉದ್ಯೋಗದಲ್ಲಿ ಬಹಳ ಅನಿರೀಕ್ಷಿತವಾದಂತಹ ಬದಲಾವಣೆಗಳನ್ನ ನೀವು ನೋಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಬದುಕಿನಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಘಟನೆಗಳು ಈ ವಾರದಲ್ಲಿ ತುಲಾರಾಶಿಯವರಿಗೆ ನಡೆಯೋದಕ್ಕೆ ಸಾಧ್ಯ ಬಹಳ ಕಷ್ಟವಿದೆ. ನಿಮ್ಮ ಆರೋಗ್ಯವೂ ಸಹ ಕೈ ಕೊಡ್ತಕ್ಕಂತಹದ್ದು, ನೆಮ್ಮದಿಯಿಂದ ದೂರ ಆಗ್ತಕ್ಕಂಥದ್ದು, ಹಣಗಳನ್ನ ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿಗಳು ಬರ್ತವೆ. ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ಶುಭವಾಗ್ಲಿ. ಜೊತೆಗೆ ಗುರುಶಾಂತಿಯನ್ನು ಮಾಡಿಕೊಳ್ಳೋದು ಮರಿಬೇಡಿ. 31ನೇ ತಾರೀಕು ಪೌರ್ಣಮಿ ದಿವಸ ನಡೀತಿರ್ತಕ್ಕಂತಹ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರುಶಾಂತಿಯನ್ನು ಮಾಡಿಸಿ ಬೃಹಸ್ಪತಿ ಕವಚವನ್ನು ಧರಿಸ್ಕೊಳ್ಳಿ. ಶುಭವಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಸಂಪೂರ್ಣವಾಗ್ತಕ್ಕಂಥದ್ದು. ಆತ್ಮಸ್ಥೈರ್ಯದಿಂದ ಬಹಳ
ನೆಮ್ಮದಿಯನ್ನ ಪಡ್ಕೊಳ್ತೀರಿ. ಒಂದಷ್ಟು ವಿವಾದಗಳಿಂದನೂ ಸಹ ಆಚೆ ಬರ್ತೀರಿ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳು ಸಿಗುತ್ತವೆ. ಜೊತೆಗೆ ತೊಂದರೆ ತಾಪತ್ರೆಗಳಿಂದೆಲ್ಲ ಒಂದು ದೂರಾಗಿ ನೆಮ್ಮದಿ ಬದುಕನ್ನ ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಜೊತೆಗೆ ಇನ್ನೇನು ತುಂಬಾ ಚೆನ್ನಾಗಿರ್ತಕ್ಕಂತಹ ಭಾಗ್ಯದ ಗುರುವಿನ ಅನುಗ್ರಹ ಬೇರೆ ನಿಮಗೆ ಉಂಟಾಗ್ತಾ ಇದೆ. ಆದಾಯ ತುಂಬಾ ಚೆನ್ನಾಗಿರುತ್ತೆ. ಒಂದಷ್ಟು ಚಿನ್ನಾಭರಣಗಳನ್ನ ಕೊಂಡ್ಕೊಳ್ತಕ್ಕಂತಹ ವಾರವೂ ಸಹ ಇದು ಆಗಿರುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಒಂದಷ್ಟು ಹೂಡಿಕೆ ಮಾಡ್ಕೊಳ್ಳೋದಕ್ಕೂ ಸಹ ಈ ಒಂದು ವಾರ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ವಾರ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ, ಶುಭವಾಗ್ಲಿ. ಗುರುಶಾಂತಿಯನ್ನ ಯಾಕೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಗುರುವಿನ ಬಲ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಘಟನೆಗಳು, ವಿವಾಹ, ಸಂತಾನ, ಕೆಲಸ ಸಿಗುವಂಥದ್ದು, ಬದುಕಿನಲ್ಲಿ ಅಭಿವೃದ್ಧಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳಾದರೂ ಸಹ ನಮಗೆ ಗುರುವಿನ ಅನುಗ್ರಹ ಬೇಕು. ಗುರುಬಲ ಇದ್ದರೆ ನಮ್ಮ ಬದುಕು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗುರುಬಲಕ್ಕೋಸ್ಕರವಾಗಿಯೇ, ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿಯೇ ಮಾಡ್ತಾ ಇರ್ತಕ್ಕಂತಹ ಗುರು ಮಹಾಯಾಗ 31ನೇ ತಾರೀಕು ಭಾನುವಾರದ ಪೌರ್ಣಮಿ ದಿವಸ 31/5/2025 ಪೌರ್ಣಮಿ ದಿವಸ ನಡೀತಾ ಇದೆ. ಹೀಗಾಗಿ ತಾವೆಲ್ಲರೂ ಸಹ ಬಂದು ಯಾಗದಲ್ಲಿ ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡಿ, ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಗುರುವಿನಿಂದ ಸಿಗಬೇಕಾದ ಸಂಪೂರ್ಣ ಅನುಗ್ರಹವನ್ನ ತಾವೆಲ್ಲರೂ ಸಹ ಪಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಅಲ್ಲಿ ನವಗ್ರಹ ಪೂಜೆ ಆಗೋದ್ರಿಂದ ನವಗ್ರಹಗಳ ಸಮೇತವಾಗಿ ಎಲ್ಲಾ ಗ್ರಹಗಳಿಗೂ ಶಾಂತಿಗಳಾಗ್ತದೆ. ತಾವೆಲ್ಲರೂ ಬಂದು ಪಾಲ್ಗೊಂಡು ಗುರುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿ, ಜೊತೆಗೆ ಅವತ್ತು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೋಬೇಕು. ಅಕ್ಷತೆ ಪ್ರಸಾದವನ್ನ 2 ಭಾಗವನ್ನಾಗಿ ಮಾಡಿ, ಒಂದು ಸದಾ ಕಾಲ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಭಾಗ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡಿರಬೇಕು. ಇದು 12 ವರ್ಷಗಳಿಗೊಮ್ಮೆ ನಡೀತಾ ಇರತಕ್ಕಂತಹ ವಿಶೇಷವಾದ ಉಚ್ಚಸ್ಥಾನದ ಸಂಚಾರವಾಗಿದೆ. ನಿಮ್ ಜಾತಕಗಳನ್ನ ನೋಡ್ಕೊಳ್ಳಿ. ನಿಮ್ ಜಾತಕದಲ್ಲಿ ಏನಾದರೂ ಗುರು ಮತ್ತು ರಾಹು ಏನಾದರೂ ಕಟಕ ರಾಶಿನಲ್ಲಿ ಸೇರಿದ್ರೆ, ಅದನ್ನ ಯಾವುದೇ ರಾಶಿಯಲ್ಲಿ ಸೇರಿದ್ರು ಸಹ ಅದು ಚಾಂಡಾಲ ಯೋಗವೇ. ಆದ್ರೆ ಕಟಕ ರಾಶಿಗೆ ಸೇರಿದಂತಹ ಸಂದರ್ಭದಲ್ಲಿ ಯಮುನಾ ನದಿ ಸ್ನಾನ ಮಾಡ್ಬೇಕಾಗತ್ತೆ. ಯಮುನಾ ನದಿಯ ಪುಷ್ಕರ ಸ್ನಾನ ಮಾಡಬೇಕು. ಯಮುನಾ ನದಿಯು 12 ವರ್ಷಗಳ ನಂತರ ಪುಷ್ಕರವಾಗ್ತಾ ಇರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥವ್ರು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಾಗದೇ ಇರತಕ್ಕಂಥವ್ರು ಯಮುನಾ ತೀರ್ಥವನ್ನ ನಾವೇ ಸ್ವತಃ ಅಲ್ಲಿ ಯಾಗಕ್ಕೆ ಬಂದಂಥವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕಿನ ಒಳಗಾಗಿ ಅದನ್ನ ವಿಧಿವತ್ತಾಗಿ ಅಲ್ಲಿ ಹೇಳ್ಕೊಡ್ತೀವಿ ಹೇಗೆ ಪೂಜಿಸಬೇಕು ಅಂತ. ಆ ರೀತಿಯಾಗಿ ಪೂಜಿಸಿ ನೀವು ಆ ತೀರ್ಥವನ್ನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿ ಗುರುರಾಹು ಚಾಂಡಾಲ ಯೋಗದ ಪ್ರಭಾವದಿಂದ ಮುಕ್ತರಾಗ್ತೀರಿ. ಈ ಅವಕಾಶ ಕಳ್ಕೊಂಡ್ರೆ ಪುನಃ ಮತ್ತಿನ್ನ 12 ವರ್ಷಗಳವರೆಗೂ ನೀವು ಕಾಯ್ಬೇಕಾಗ್ತದೆ. ಇದು 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಒಂದು ವಿಶೇಷ ಸ್ಥಾನ ಸಂಚಾರದ ಪ್ರಕ್ರಿಯೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಬರುವಂಥವರೆಲ್ಲರಿಗೂ ಸಹ ಅನುಕೂಲವಾಗ್ತದೆ. ಹಾಗಾದ್ರೆ ನಡೀತಿರುವಂತಹ ಸ್ಥಳವಾದ್ರೂ ಎಲ್ಲಿ ಅಂತ ಹೇಳಿದ್ರೆ, ಹರತಲೆಯ ನಿರ್ಗುಣ ಅದ್ವೈತ ಮಠ, ಅಂದ್ರೆ ನಮ್ಮದೇ ಒಂದು ಮಠದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದ ಈ ಒಂದು ಗುರು ಮಹಾಯಾಗದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡು ತಾವೆಲ್ಲರೂ ಸಹ ಬನ್ನಿ. ಈ ಯಾಗಕ್ಕೆ ಇರ್ತಕ್ಕಂತಹ ಯಾಗ ಮಾಡಿಸುವಂತವರಿಗೆ ಮಾತ್ರವೇ ಶುಲ್ಕವೇ ಹೊರತು ಯಮುನಾ ನದಿ ತೀರ್ಥಕ್ಕೆ ಶುಲ್ಕ ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಗುರುರಾಹು ಚಾಂಡಾಲ ಯೋಗ ಇರೋರು ಮಾತ್ರ ತಗೊಂಡು ಹೋಗಿ, ಒಳ್ಳೇದಾಗ್ಲಿ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ತುಂಬಾ ತಲೆಬಿಸಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಿಂಸೆಗಳನ್ನ ಅನುಭವಿಸ್ತಕ್ಕಂಥದ್ದು, ನಿಮ್ಮ ಆಲೋಚನೆಗಳಿಗೂ ಕುಟುಂಬದ ಸದಸ್ಯರ ನಡವಳಿಕೆಗಳಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಬಹಳ ಸಮಸ್ಯೆಯನ್ನ ಅನುಭವಿಸ್ಬಿಡ್ತೀರಾ. ಬಹಳ ತಾಪತ್ರೆಗಳೇ ಜಾಸ್ತಿ, ತೊಂದರೆಗಳು ಅತಿ ಹೆಚ್ಚಾಗಿ ಕಾಡುತ್ತೆ. ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನ ಇನ್ನಷ್ಟು ಒಂದು ತಿಂಡಾಡುವ ಹಾಗೆ ಆಗತ್ತೆ. ವ್ಯಾಪಾರ ವ್ಯವಹಾರಗಳು, ವೃತ್ತಿಗಳು ಬಹಳ ನಿಧಾನಗತಿಯಲ್ಲಿ ಸಾಗತ್ತೆ. ಉದ್ಯೋಗದಲ್ಲಿ ವಾತಾವರಣ ಬಹಳ ಹದಗೆಟ್ಟು ಹೋಗ್ತಕ್ಕಂಥದ್ದು, ಇಲ್ಲ ಸಲ್ಲದ ಆರೋಪ ಅಪವಾದಗಳಿಗೆ ನಿಮ್ಮನ್ನ ಗುರಿ ಮಾಡ್ತಾರೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸಹ ಸರಿಯಾಗಿ ಗುರುತಿಸಿ ಗೌರವಿಸೋದಿಲ್ಲ.
ಬಹಳ ಸಮಸ್ಯೆಗಳಿದ್ದಾವೆ, ಹುಷಾರಾಗಿರ್ಬೇಕು ಧನಸ್ಸು ರಾಶಿಯವರು. ಜೊತೆಗೆ ಗುರುಬಲವನ್ನ ಬೇರೆ ನೀವು ಕಳೆದುಕೊಳ್ತಾ ಇದ್ದೀರಿ. ಹಾಗಾಗಿ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಒಂದು 31ನೇ ತಾರೀಕು ಭಾನುವಾರ ದಿವಸ ಗುರುಶಾಂತಿಯನ್ನು ಮಾಡ್ತಾ ಇದ್ದೀವಿ. ಗುರುಮಹಾಯಾಗದ ಮುಖಾಂತರ ಬಂದು ಪಾಲ್ಗೊಳ್ಳಿ, ಶುಭವಾಗ್ಲಿ. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನ ಪಡ್ಕೊಳ್ತೀರಿ. ಸೋದರ ಸಂಬಂಧಿಗಳಿಗೆ ನೀವು ಸಹ ಒಂದಷ್ಟು ಸಹಾಯವನ್ನ ಮಾಡ್ತೀರಿ. ವಿವಾದಗಳು ಕೊನೆಗೊಳ್ಳುತ್ತವೆ. ಶುಭ ಸುದ್ದಿಗಳು ನಿಮ್ಮ ಜೀವನದಲ್ಲಿ ದೊರೆತಕ್ಕಂಥದ್ದು. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಒಂದಿಷ್ಟು ದೈವಿಕ ಚಿಂತನೆಗಳು ನಿಮ್ಮ ತಲೆಗೆ ಬರ್ತಕ್ಕಂಥದ್ದು ಆಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಲಾಭಗಳನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನೋಡ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ವಿಶೇಷವಾಗಿ ತುಂಬಾ ಯಾವ್ದಾದ್ರು ನದಿ ತೀರಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡ್ಕೊಂಡು ಬರೋದು, ಈ ರೀತಿಯಾದಂತಹ ಒಂದಿಷ್ಟು ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೀತಕ್ಕಂಥದ್ದು ಆಗುತ್ತೆ. ಬೇರೆಯವರ ವಿವಾದಗಳನ್ನ ಬಗೆಹರಿಸುವ ಸಾಧ್ಯತೆಗಳು ಸಹ ಇದ್ದಾವೆ. ಆದ್ರೆ ಜಾಗ್ರತೆ. ನಿಮ್ಮ ಒಂದು ಸರ್ಕಲ್ ಅನ್ನು ಬಿಟ್ಟು ಜಾಸ್ತಿ ಮುಂದಕ್ಕೆ ಹೋಗಬೇಡಿ, ಅದು ನಿಮ್ಗೂ ಸಹ ಒಳ್ಳೇದಲ್ಲ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ನಿಧಾನಗತಿಯೆಲ್ಲ ಬಹಳ ಶೀಘ್ರಗತಿಯಾಗಿ ಪರಿವರ್ತನೆ ಆಗುತ್ತೆ. ಆದಾಯ ಸ್ವಲ್ಪ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಖರ್ಚುಗಳು ಸಹ ನಿಮ್ಗೆ ಸರಿಸಮಾನವಾಗಿ ಬಂದು ನಿಂತ್ಕೊಳ್ತಕ್ಕಂಥದ್ದು. ಜೊತೆಗೆ ಸಣ್ಣ ಪುಟ್ಟ ವಿವಾದಗಳು ಯಾಕೋ ನಿಮ್ಮನ್ನ ಬಾಧೆ ಕೊಟ್ಬಿಡುತ್ತೆ. ಏನೋ ಮಾತಾಡಕ್ ಹೋಗ್ತೀರಾ, ಇನ್ನೊಂದೇನೋ ಆಗತ್ತೆ, ಅದು ವಿವಾದವಾಗಿ ಪರಿವರ್ತನೆ ಆಗ್ಬಿಡತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳೊಟ್ಟಿಗೆ ಒಂದಿಷ್ಟು ವಿವಾದಗಳು ಆಗ್ತಕ್ಕಂತಹ ಸೂಚನೆಗಳಿದೆ. ಒಂದಿಷ್ಟು ಮಿಶ್ರ ಫಲಿತಗಳು ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಮಿಶ್ರ ಫಲಿತಾಂಶಗಳು ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಜಾಗೃತಿಯಾಗಿ ಇರೋದು ಒಳ್ಳೆಯದು. ಹೇಳೋ ಪರಿಹಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಜೊತೆಗೆ ಗುರುಬಲವನ್ನು ಬೇರೆ ಕಳ್ಕೊಳ್ತಾ ಇದ್ದೀರಾ. ಗುರುಬಲ ಹಾಗೆ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಗುರುಶಾಂತಿಯನ್ನು ಮಾಡಿಸ್ಕೊಂಡು ಗುರುವಿನ ಅನುಗ್ರಹಕ್ಕಾಗಿ ಗುರುಕವಚವನ್ನ ಧರಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು. ಕೆಲವು ವ್ಯವಹಾರಗಳಲ್ಲಿ ಬೇರೆಯವರ ಸಹಾಯ ಮತ್ತು ಸಹಕಾರದಿಂದ ಬಹಳ ಆದಾಯ ಚೆನ್ನಾಗಿ ಬರುತ್ತೆ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳು ಬಹಳ ಲಾಭದಾಯಕವಾಗಿರುತ್ತೆ. ಹಾಗಂತ ಹೇಳಿ ಕಣ್ಣು ಮುಚ್ಕೊಂಡು ಎಲ್ಲರನ್ನು ನಂಬೋದಕ್ಕೆ ಹೋಗ್ಬೇಡಿ. ಯಾರು ಏನೇ ಆಗಿದ್ರು ಸ್ವಲ್ಪ ಅವರನ್ನು ತೂಕ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಚೆನ್ನಾಗಿದೆ ಹಾಗಂತ ಹೇಳಿ ಎಲ್ಲರ ಮನಸ್ಸು ಹಾಗೆ ಇರಬೇಕು ಅಂತ ಏನಿಲ್ಲ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ವ್ಯಾಪಾರ ವ್ಯವಹಾರಗಳನ್ನು ಕಲ್ತ್ಕೊಳ್ತಾ ಹೋಗಿ. ಅದ್ರ ಜೊತೆಗೆ ಈ ಒಂದು ವಾರದಲ್ಲಿ ನೂತನ ಹೂಡಿಕೆಗೂ ಸಹ ಒಂದಷ್ಟು ಒಳ್ಳೆಯ ಸಮಯ ಅನ್ನೋದು ಇದೆ. ಗುರುಬಲವನ್ನ ಪಡ್ಕೊಳ್ತಾ ಇದ್ದೀರಾ. ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬೇರೆ ಬಂದುಬಿಡತ್ತೆ ನಿಮ್ಗೆ. ನಿಮ್ ಜನ್ಮ ಜಾತಕದಲ್ಲಿ ಏನಾದ್ರೂ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಅಥವಾ ಗುರು ನೀಚನಾಗಿ ಬಲಹೀನರಾಗಿದ್ರೆ ಗುರುಶಾಂತಿಯನ್ನ ನೀವು ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಸೊ ಆಗ ಒಂದ್ಸಲ ನಿಮ್ ಜನ್ಮ ಜಾತಕವನ್ನು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಜಾತಕ ನೋಡ್ಕೊಳ್ಳಿ, ಶುಭವಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಈ ವಾರದ 12 ರಾಶಿಯವರ ಒಂದು 12 ರಾಶಿಯವರ ವಾರ ಭವಿಷ್ಯ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಬಿಸಿಲಿನ ಝಳ ತುಂಬಾನೇ ಜಾಸ್ತಿ ಆಗೋಗಿದೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಗಡೆ ಒಂದ್ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕಾಗತ್ತೆ. ನೀವು ಮನುಷ್ಯರಾಗಿ ಬದುಕೋದಕ್ಕೂ ಸಹ ಅದು ಸಹಾಯಕ ಮಾಡುತ್ತೆ. ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರೋದೇ ಪ್ರಕೃತಿಯ ಜೊತೆಗೆ ಬದುಕಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಕೃತಿಯ ಜೊತೆಗೆ ನಾವು ಬದುಕೋದನ್ನೇ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಈ ಬಿಸಿಲಿನ ಕಾಲ ಬಂತು ಅಂದ್ರೆ ಬಹಳ ಸಂಕಷ್ಟ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಇಡೀ ಸಕಲ ಜೀವ ಜಂತುಗಳಿಗೆ ಆಗ್ಬಿಟ್ಟಿರತ್ತೆ. ಯೋಚನೆ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರೋದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈ ವಾರದಲ್ಲಿ ನೀವು ಪ್ರತಿಯೊಬ್ರು ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನು ಮಾಡಿ. ಅದರಿಂದ ಬಹಳ ಅನುಕೂಲತೆಗಳು ಉಂಟಾಗತ್ತೆ. ಒಂದು ದೀಪವನ್ನ ಬೆಳಗಿ ಅದರ ಮುಂದೆ ದೀಪದುರ್ಗಾ ಸ್ತೋತ್ರದ ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.